outer rampart protect Bala Hissa. ಎಲ್ಲಿ ಹೋಗ್ತಾರೆ ಪಾಪು? ಹೈದರಾಬಾದ್. ನಾವಿವಾಗ ದಾವಣಗೆರೆಯಲ್ಲಿ ಹತ್ಕೊಂಡ್ವಿ. ದಾವಣಗೆರೆಯಿಂದ ಹೈದ್ರಾಬಾದ್ಗೆ ಹೋಗ್ತಾ ಇದೀವಿ. ಕಾಚಿಗೋಡ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಳ್ಬೇಕು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸುಪ್ರಿಯಾ ಶಶಿಕಾಂತ್ ಯೂಟ್ಯೂಬ್ ಚಾನಲ್. ಸುಪ್ರಿಯಾ ಮುಂಚೆನೆ ಹೇಳ್ದಂಗೆ ಹೈದರಾಬಾದ್ ಹೋಗ್ತಾ ಇದ್ದೀವಿ. ಹೈದರಾಬಾದ್ ಅಂದ ತಕ್ಷಣ ತುಂಬಾ ಟ್ರೈನ್ ಕನೆಕ್ಟಿವಿಟಿ ಇದೆ. ಬ್ಯಾಂಗ್ಳೂರಿಂದ ಕಾಚಿಗೋಡ ಸ್ಟೇಷನ್ಗೆ ನಾವು ಫಸ್ಟ್ ಹೋಗಿದ್ದು. ಹೈದರಾಬಾದ್ ತಲುಪಿದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಡೆ ಹೋದ್ವಿ. ಮಳೆ ಶುರುವಾಯಿತು, ಜೋರಾಗಿ ಮಳೆ ಬರ್ತಾ ಇತ್ತು. ಆ್ಯಂಡ್ ಮಳೆ ಅಂದ ತಕ್ಷಣ ಸ್ವಲ್ಪ ಟ್ರಾಫಿಕ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಬೆಳಗ್ಗೆ. ಹೈದರಾಬಾದಲ್ಲಿ ಕೂಡ ಮೆಟ್ರೋ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ನಾವು ಒಂದು ಕಡೆ ತಿಂಡಿ ತಿನ್ಕೊಂಡು ಹೋಟೆಲ್ ಗೋಲ್ಕೊಂಡಾಗೆ ಹೋದ್ವಿ. ಹೋಟೆಲ್ ಗೋಲ್ಕೊಂಡದು ಫುಲ್ ಡೀಟೇಲ್ಸು ಈ ವ್ಲಾಗ್ ಎಂಡರ್ ಇರುತ್ತೆ, ಸೊ ಅದನ್ನು ಮಿಸ್ ಮಾಡ್ದಲ್ಲೇ ನೋಡಿ. ಹೋಟೆಲಿಂದ ನಾವು ಫಸ್ಟು ಹೈದರಾಬಾದಲ್ಲಿ ಫೇಮಸ್ ಗೋಲ್ಕೊಂಡ ಫೋರ್ಟ್ ನೋಡೋಣ ಅಂತ ಹೇಳಿ ಹೊರಟ್ವಿ. ಆಟೋದಲ್ಲಿ ಹೊರಟಿದ್ದು. ಆಟೋದಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ಹೇಳ್ತಾರೆ. ಆಟೋದವ್ರು ರ್ಯಾಶ್ ಆಗಿ ಓಡಿಸ್ತಾರೆ. ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿದ್ರಿಂದ ತುಂಬಾ ಬಿಸಿಲಿತ್ತು. ಸೊ ನಾವೊಂದು ಕಡೆ ಕಬ್ಬಿನ ಜ್ಯೂಸ್ ಕುಡಿದ್ವಿ. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮುಂದೆ ಹೋದ್ವಿ. ತುಂಬಾ ನ್ಯಾರೋ ರೋಡ್ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ಸೊ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನ್ನಿಸ್ತು. ಹೈದರಾಬಾದಲ್ಲಿ ದ ವೆರಿ ಫೇಮಸ್ ಗೋಲ್ಕೊಂಡ ಫೋರ್ಟಿಗೆ ಬಂದಿದ್ದೀವಿ. ತುಂಬಾ ನಡಿಬೇಕಂತೆ ಒಳಗಡೆ, ಗೊತ್ತಿಲ್ಲ. 25 ಎಂಟ್ರಿ ಟಿಕೆಟು, ಕ್ಯಾಮ್ರಾ ಕೂಡ 25 ರುಪೀಸು. ನೋಡೋಣ ಎಷ್ಟು ನಡಿಬೇಕು ಅಂತ. ಆಲ್ರೆಡಿ 4 PM ಆಯಿತು. ಸೌಂಡ್ ಆ್ಯಂಡ್ ಲೈಟ್ ಶೋ ಕೂಡ ಇದೆ, ಅದಕ್ಕೆ ಮುಂಚೆ ಮುಗಿಸ್ಬೇಕು. ನೋಡೋಣ. ಫೋರ್ಟ್ ಎಂಟ್ರ್ ಆಗಿದ ತಕ್ಷಣ ಒಂದು ದೊಡ್ಡ ಆರ್ಚ್ ಕಾಣುತ್ತೆ. ಆ ಆರ್ಚ್ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ಯಾರಾದರೂ ವಿಸಿಟರ್ಸ್ ಅಲ್ಲಿ ಬಂದು ಕ್ಲ್ಯಾಪ್ ಮಾಡಿದ್ರೆ ಗೋಲ್ಕೊಂಡ ಫೋರ್ಟ್ ಪೀಕಲ್ಲಿ ಆ ಸೌಂಡ್ ಕ್ಲಿಯರಾಗಿ ಕೇಳಿಸುತ್ತಂತೆ. ಸೊ ಅದರಿಂದ ಇದನ್ನು ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತ ಕೂಡ ಹೇಳ್ತಾರೆ. ಪೂರ್ವಾಂಶನ ಫೋರ್ಟಲ್ಲಿ ನಡೆಸಬೇಕು ಅಂತ ಹೇಳಿದ್ರೆ ಫಸ್ಟು ಐಸ್ ಕ್ರೀಮ್ ಕೊಡಿಸ್ಲೇಬೇಕಾಯಿತು. ಸೊ ಅವ್ನಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಫೋರ್ಟ್ ಹತ್ತಕ್ಕೆ ಶುರು ಮಾಡಿದ್ವಿ. ಸುಮಾರು 600 ಇಂದ 800 ವರ್ಷದ ಹಳೆ ಫೋರ್ಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ಕೆಲವು ಕಡೆ ಸ್ವಲ್ಪ ಬಿದೋಗಾಗಿದೆ. ಹಾಗೆ ಇನ್ನೊಂದು ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಗೋಲ್ಕೊಂಡ ಫೋರ್ಟ್ ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ 12ನೇ ಶತಮಾನದಲ್ಲಿ ಕಟ್ಟಿದ ಫೋರ್ಟ್ ಇದು. ಗೊಲ್ಲಕೊಂಡ ಅಂತ ಹೇಳಿದ್ರೆ ಕುರಿ ಕಾಯೋರ್ದು ಅಂತ ಹೆಸರು. ಕುರಿ ಮುಂಚೆ ಇಲ್ಲಿ ಕಾಯ್ತಾ ಇದ್ರಂತೆ. ಒಂದು ಮೂರ್ತಿ, ದೇವರ ಒಂದು ಮೂರ್ತಿ ಕುರಿ ಕಾಯೋನಿಗೆ ಕಾಣಿಸ್ತಂತೆ. ಸೊ ಹಾಗಾಗಿ ಕಾಕತೀಯ ರೂಲರ್ಸು 12ನೇ ಶತಮಾನದಲ್ಲಿ ಇಲ್ಲೊಂದು ಫೋರ್ಟ್ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡಿದ್ದು. ಕಾಕತೀಯ ರೂಲರ್ಸ್ ಆದಮೇಲೆ ಬಹಮನಿ ರೂಲರ್ಸು ಮತ್ತು ಕುತುಬ್ ಶಾಹಿ ರೂಲರ್ಸು ಗೋಲ್ಕೊಂಡ ಫೋರ್ಟ್ನ ಇಂಪ್ರೂವ್ ಮಾಡಿದ್ರು. ಕುತುಬ್ ಶಾಹಿ ರೂಲರ್ಸ್ ಆದಮೇಲೆ ಔರಂಗಜೇಬ್ ಬಂದಿದ್ದು. ಆವಾಗ ಸ್ವಲ್ಪ ಗೋಲ್ಕೊಂಡ ಫೋರ್ಟ್ಗೆ ಕೊಡ್ತಿರೋ ಇಂಪಾರ್ಟೆನ್ಸ್ ಕಮ್ಮಿ ಆಯಿತು. ಸೊ ಹಾಗಾಗಿ ಇದ್ದಿದ್ದ ಮಾನ್ಯುಮೆಂಟ್ಸ್ ಎಲ್ಲ ಬೀಳಕ್ಕೆ ಶುರುವಾಯಿತು. ಮೇಂಟೆನೆನ್ಸ್ ಇರಲಿಲ್ಲ. ಗೋಲ್ಕೊಂಡ ಫೋರ್ಟು ಆಗಿನ ರೂಲರ್ಸ್ ಟೈಮಲ್ಲಿ ಫೇಮಸ್ ಡೈಮಂಡ್ ಮಾರ್ಕೆಟ್ ಕೂಡ ಆಗಿತ್ತಂತೆ. ಆ್ಯಂಡ್ ವರ್ಲ್ಡ್ ಫೇಮಸ್ ಕೊಹಿನೂರ್ ಡೈಮಂಡ್ನ ಇಲ್ಲಿ ಸ್ಟೋರ್ ಕೂಡ ಮಾಡಿಟ್ಟಿದ್ರಂತೆ. ಗೋಲ್ಕೊಂಡ ಫೋರ್ಟ್ ಪೀಕಿಗೆ ನಾವು ತಲುಪಬೇಕಂತ ಹೇಳಿದ್ರೆ ಸ್ವಲ್ಪ ದೂರ ಮೆಟ್ಲು ಹತ್ಕೊಂಡು ಹೋಗಬೇಕು. ಮೆಟ್ಲು ಹತ್ಕೊಂಡು ಹೋದಾಗ ಅಲ್ಲಿ ಮೇಲ್ಗಡೆ ಒಂದು ಕಡೆ ಒಂದು ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದಿಂದ ಇನ್ನೂ ಸ್ವಲ್ಪ ಮೇಲೆ ಹೋದರೆ ದೊಡ್ಡದೊಂದು ಮಾನ್ಯುಮೆಂಟ್ ಥರ, ಅದು ಮುಸ್ಲಿಂ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಅಲ್ಲಿಂದ ನಿಂತ್ಕೊಂಡು ಹೈದರಾಬಾದ್ದು ಒಳ್ಳೆಯ ವ್ಯೂ ಕಾಣುತ್ತೆ. ಸುತ್ತಮುತ್ತ ತುಂಬಾ ಗ್ರೀನ್ ಪ್ಯಾಚ್, ಚೆನ್ನಾಗಿ ಅನ್ನಿಸ್ತು. ಹೈದರಾಬಾದ್ ಸ್ವಲ್ಪ ಡ್ರೈ ಅಂತ ನಮ್ಮ ಮನಸ್ಸಲ್ಲಿದ್ದರೂ ಕೂಡ ಅಲ್ಲಿಂದ ಹೋಗಿ ಆ ವ್ಯೂ ನೋಡಿದ್ಮೇಲೆ ಇಲ್ಲಪ್ಪ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ ಗ್ರೀನ್ ಬೆಲ್ಟ್. ಸುತ್ತಮುತ್ತ ಲೇಕ್ಗಳು ಕೂಡ ಕಾಣಿಸ್ತವೆ. ಗೋಲ್ಕೊಂಡ ಅದು ಫುಲ್ ಏನು
ಮೇಲ್ಗಡೆ ಟಾಪ್ ಇದೆ, ಅಲ್ಲಿವರೆಗೂ ಹೋಗಿ ಬಂದ್ವಿ. ಫೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಆದರೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಮೇಂಟೆನೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಇನ್ನೂ ಒಳ್ಳೆ ಫೀಲ್ ಇರುತ್ತೆ. ಗೋಲ್ಕೊಂಡದಲ್ಲಿ ಸೌಂಡ್ ಆ್ಯಂಡ್ ಲೈಟ್ ಶೋ ಇದೆ, ಅದು 7 o'clockಗೆ ಸ್ಟಾರ್ಟ್ ಆಗುತ್ತೆ. 7 o'clockಗೆ ಇರೋದು ಬಂದು ಫಸ್ಟ್ ಶೋ ಬಂದು ಇಂಗ್ಲೀಷಲ್ಲಿರುತ್ತೆ, ಅದಾದಮೇಲೆ ತೆಲುಗು ಮತ್ತು ಹಿಂದಿಯಲ್ಲಿರುತ್ತೆ. ನಾವು ಫಸ್ಟ್ ಶೋ ಇಂಗ್ಲೀಷ್ ಶೋನೇ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಕೂತ್ಕೊಂಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಒಂದು ಎಕ್ಸಿಕ್ಯೂಟಿವ್ ಅಂತೆ, ಇದು ನಾರ್ಮಲ್ ಕ್ಲಾಸ್ ಅಂತ. ಆಮೇಲೆ The sound and light show of Golconda Fort. We are sure that you will find the legendary history of Golconda very interesting. Merchants from Persia, Arabia, Turkey and Europe are drawn here. In such ಗೋಲ್ಕೊಂಡ ಫೋರ್ಟ್ ಹಿಸ್ಟ್ರಿ ಹೇಳೋವಂಥ ಸೌಂಡ್ ಆ್ಯಂಡ್ ಲೈಟ್ ಶೋ ಕೂಡ ಈವ್ನಿಂಗ್ ಟೈಮ್ ಒಂದು 6ರಿಂದ 6:30 ಶುರುವಾಗುತ್ತೆ. ತುಂಬಾ ಚೆನ್ನಾಗಿತ್ತು. ಅಮಿತಾಬ್ ಬಚ್ಚನ್ ಅವರು ನರೇಟ್ ಮಾಡೋವಂಥ ಸ್ಟೋರಿ ತುಂಬಾ ಚೆನ್ನಾಗಿ ಅನಿಸುತ್ತೆ, ಎಫೆಕ್ಟಿವ್ ಆಗಿದೆ. ನಾವು ಗೋಲ್ಕೊಂಡ ಫೋರ್ಟ್ ವಿಸಿಟ್ ಮಾಡಿದಾಗ ಇಂಡಿಪೆಂಡೆನ್ಸ್ ಡೇ ಅದು ಪ್ರಿಪ್ರೇಷನ್ ನಡೀತಾ ಇತ್ತು ಅಲ್ಲಿ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಲೈಟ್ ಹಾಕಿದ್ರು, ಚೆನ್ನಾಗಿ ಅನ್ನಿಸ್ತು. ಗೋಲ್ಕೊಂಡ ಫೋರ್ಟು ಮೇಲೆ ಹತ್ತು ಬಂದಿದ್ದು, ಸಂಜೆ ಸೌಂಡ್ ಆ್ಯಂಡ್ ಲೈಟ್ ಶೋ ನೋಡಿದ್ದು ತುಂಬಾ ಚೆನ್ನಾಗಿತ್ತು. ಈಗಂತೂ ಇನ್ನೂ ಶೋ ನಡೀತಾ ಇದೆ, ಸ್ವಲ್ಪ ಬೇಗ ಎದ್ದು ಬಂದ್ವಿ. ಹಾಗಾಗಿ ಇಡೀ ಗೋಲ್ಕೊಂಡ ಫೋರ್ಟ್ ನಮ್ದು ಅನ್ನಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಅದ್ರದ್ದು ರಿಚ್ ಹಿಸ್ಟ್ರಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೌಂಡ್ ಆ್ಯಂಡ್ ಲೈಟ್ ಶೋಲಿ. ಚೆನ್ನಾಗಿ ಅನಿಸುತ್ತೆ, ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾಕಂದರೆ ಸೌಂಡ್ ಆ್ಯಂಡ್ ಲೈಟ್ ಶೋ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾವು ಹೈದರಾಬಾದಲ್ಲಿ ಉಳ್ಕೊಂಡಿದ್ದಂಥ ಗೋಲ್ಕೊಂಡ ಹೋಟೆಲ್ದು ಎಕ್ಸ್ಪೀರಿಯೆನ್ಸ್ ಕೂಡ ಹೇಳಿದ್ವಿ. ಆ್ಯಂಡ್ ಆಲ್ಸೋ ಹೈದರಾಬಾದ್ದು ಒಂದು ಫೇಮಸ್ ಬಿರಿಯಾನಿ ಕೂಡ ಟ್ರೈ ಮಾಡಿದ್ವಿ. ಸೊ ಅದ್ರ ಬಗ್ಗೆನೂ ನಾವು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀವಿ. ನಮ್ಮ ಹೈದರಾಬಾದ್ ಟ್ರಿಪ್ನ ಫಸ್ಟ್ ಡೇ ವ್ಲಾಗ್ ಇದು. ಗೋಲ್ಕೊಂಡ ಫೋರ್ಟ್ ನೋಡಿಕೊಂಡು ಅದ್ರ ಬಗ್ಗೆ ಏನು ನಮ್ಗೆ ಗೊತ್ತಿದ್ದು ಹೇಳೋಕ್ಕೆ ಟ್ರೈ ಮಾಡಿದ್ದೀವಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ, ಸೊ ದಟ್ ನಾವೇನೇ ಅಪ್ಡೇಟ್ ಮಾಡಿದ್ರೂ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. 87 bastions in the crenellated wall and 2 more stone walls within the outer rampart protect Bala Hissa. What is all this clapping about? Who are these people? Oh, merely tourists. Like you. When you entered the Bala Hisar, you must have come to a grand portico. Some people are standing there, while some others are at the Baradari. The portico has been so constructed that if you stand in the center beneath the roof and clap loudly, it can be clearly heard at the Baradari. This is indeed a remarkable feat of engineering skill. You must realize that there were no telephones in that age. And so, whenever somebody came to the Bala Hisar, his arrival was announced to the guards at the Baradari by clapping. Where is the Baradari? Right at the top of the hill, almost 450 feet away. Look, there it is, there, at the top. From there, one can see the entire area surrounding the fort. The Diwan-e-Khas of the Sultan is just below the Baradari. To reach it, you have to ascend 360 steps. On the way to the Diwan-e-Khas, one comes across various buildings of historical importance, such as the armory, the offices of the Diwan, the mosque of Ibrahim Qutub Shah, the Dad Mahal where the Sultan heard petitions, and the Mahakali temple, built probably by the Kakatiya rulers. ಹೈದ್ರಾಬಾದ್ನ ಫೇಮಸ್ ಪ್ಯಾರಡೈಸ್ ಬಿರಿಯಾನಿ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹೈದ್ರಾಬಾದಿ ಆ ಬಿರಿಯಾನಿ ನಮಗೆ ಆ ಫೀಲು ಇಟ್ಕೊಂಡಿದ್ದಂಥ ಎಕ್ಸ್ಪೆಕ್ಟೇಷನ್ನು ನಿಜವಾಗ್ಲೂ ಮೀಟ್ ಆಯಿತು. ಭಾಳನೇ ಚೆನ್ನಾಗಿ ಅನ್ನಿಸ್ತು ಪ್ಯಾರಡೈಸ್ ಬಿರಿಯಾನಿ. ರೇಟ್ಸ್ ಕೂಡ ರೀಸನಬಲ್ ಅನ್ನಿಸ್ತು, ತೀರಾ ಏನು ಕಾಸ್ಟ್ಲಿ ಅಂತೇನು ಅನ್ನಿಸ್ಲಿಲ್ಲ. ಪಾರ್ಸೆಲ್ ತೊಗೊಂಡು ಬಂದು ನಾವು ರೂಮಲ್ಲಿ ತಿಂದ್ವಿ, ಭಾಳನೇ ಚೆನ್ನಾಗಿತ್ತು ಅದು.
ಹೈದರಾಬಾದಲ್ಲಿ ದಿ ಗೋಲ್ಕೊಂಡ ಹೋಟೆಲಿಗೆ ಬಂದಿದ್ದೀವಿ. ಬಂಜಾರಾ ಹಿಲ್ಸಲ್ಲಿದೆ. ಹೈದರಾಬಾದ್ ಅಂದ ತಕ್ಷಣ ತುಂಬಾ ಹೋಟೆಲ್ ರೂಮ್ಸ್ ಆಪ್ಷನ್ಸ್ ಇದೆ. ಬಟ್ ನಮ್ಗೆ ಗೊತ್ತಾಗಲಿಲ್ಲ ಇನಿಷಿಯಲಿ ಬುಕ್ ಮಾಡಿದಾಗ. ಯೂಶಲಿ ಗೋವಿಬಲ್ಲಿ ಬುಕ್ ಮಾಡ್ತೀವಿ. ರಿವ್ಯೂಸ್ ಎಲ್ಲ ನಾವು ನೋಡಿದ್ಮೇಲೆ ಇದು ಸ್ವಲ್ಪ ಬೆಟರ್ ಅನ್ನಿಸ್ತು. ರೂಮ್ ಪ್ರೈಸೆಂಟ್ ತುಂಬ ಕಮ್ಮಿ, ಆ ಥರ ಏನಿಲ್ಲ. ಕಾಸ್ಟ್ ವೈಸು ಸ್ವಲ್ಪ ಕಾಸ್ಟ್ಲಿನೇ ಇದೆ. ರೂಮ್ ಕೋಸಿಯಾಗಿ ಚೆನ್ನಾಗಿದೆ. ಪ್ರೀಮಿಯಂ ಡಬಲ್ ರೂಮ್ ಬುಕ್ ಮಾಡಿದ್ದು, ಕ್ಲಬ್ ರೂಮ್ ಆಗಿ ಏನೋ ಅಪ್ಗ್ರೇಡ್ ಮಾಡಿದ್ರಂತೆ ಚೆಕ್ ಇನ್ ಮಾಡುವಾಗ ಹೇಳಿದರು. ಸೊ ರೂಮಲ್ಲಿ ನೋಡೋದಾದರೆ ಬಂದ ತಕ್ಷಣ ರೈಟ್ ಸೈಡ್ಗೆ ಸ್ಪೇಷಿಯಸ್ ಆಗಿರೋ ವಾರ್ಡ್ರೋಬ್ಸ್ ಎಲ್ಲ ಇದೆ. ಗ್ಲಾಸ್ ಫಿನಿಶ್ ಇದೆ, ಮಿರರ್ ಫಿನಿಶ್ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಲೆಫ್ಟ್ ಸೈಡ್ ವಾಶ್ರೂಮ್ ಎಲ್ಲ ಇದೆ. ಇಲ್ಲಿ ಒಂದು ಮಿನಿ ಫ್ರಿಡ್ಜ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಟಲ್ ಮತ್ತು ಕಾಫಿ ಮೇಕರ್ ಇದೆಲ್ಲ ಇದೆ. ಅದ್ರ ಜೊತೆಗೆ ಒಂದು ಟಿ ವಿ ಇದೆ. ಕ್ವೀನ್ ಸೈಜ್ಡ್ ಬೆಡ್ ಇದೆ. ಆ್ಯಂಡ್ ಇಲ್ಲೊಂದು ಚೇರ್ ಇದೆ. ಇಲ್ಲೊಂದು ವರ್ಕಿಂಗ್ ಟೇಬಲ್ ಕೂಡ ಇದೆ. ಇಲ್ಲೊಂದು ಮಿರರ್. 7th ಫ್ಲೋರಲ್ಲಿ ಇರೋದ್ರಿಂದ ಇಲ್ಲಿನ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹೈದರಾಬಾದ್ ಸಿಟಿದು. ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಹೈದರಾಬಾದ್ನ ಇನ್ನೊಂದು ಫೇಮಸ್ ಡೆಸ್ಟಿನೇಷನ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ನಾವು ಶೇರ್ ಮಾಡ್ತೀವಿ. ಸೊ ಹಾಗಾಗಿ ಆ ವಿಡಿಯೋ ಕೂಡ ನೋಡಿ ನಿಮ್ಮ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ.